ಭೂ ಮಾಪಕರ ಮುಷ್ಕರಕ್ಕೆ ರೈತರ ಆಕ್ರೋಶ. ಸರ್ಕಾರದ ವಿರುದ್ಧ ಸಿಡಿದಿದ್ದ ಅನ್ನದಾತರು. ಇವತ್ತು ನಮ್ಮ ರೈತರು 10 ಕರ್ಜಿ ಹಾಕಿದ್ದೀವಿ, 11 SK ಕರ್ಜಿ ಹಾಕಿದ್ದೀವಿ, ತತ್ಕಾಲ್ ಕೋಡಿ ಕರ್ಜಿ ಹಾಕಿದ್ದೀವಿ. ನಮ್ಮ ರೈತರು ಏನು ಅರ್ಜಿಗಳು ಹಾಕಿದ್ರು ಅರ್ಜಿಗಳನ್ನು ವಿಲೇವಾರಿ ಮಾಡಿ 5,800 ಇತ್ಯರ್ಥ ಆಗಬೇಕು. ಇವ್ರು ಯಾವಾಗ ಮಾಡ್ತಾರೆ? ಆದ್ರೆ ರೈತ ಇದ್ರೆ ಮಾತ್ರ ದೇಶ ಉಳಿಯುತ್ತೆ, ರೈತ ಇಲ್ಲ ಅಂದ್ರೆ ದೇಶ ಉಳಿಯೋದಿಲ್ಲ. ಇವತ್ತು ರೈತರಿಗೆ ಎಲ್ಲ ಹೊಣೆಗಳು ರೈತರಿಗೆ ತೊಂದರೆ ಆಗ್ತಾ ಇದೆ. ಕೃಷ್ಣ ಬೈರೇಗೌಡ್ರೆ, ದಯವಿಟ್ಟು ಇದನ್ನ ನೀವು ಎಮರ್ಜೆನ್ಸಿ ತಗೊಂಡು ಬೇಗ ಇದನ್ನ ಇತ್ಯರ್ಥ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನು ಮಾಡ್ತಾರೆ. ಖಾಸಗಿ ಭೂ ಮಾಪಕರು ಕಳೆದ 3 ತಿಂಗಳಿನಿಂದ ಮುಷ್ಕರ ನಡೆಸ್ತಾ ಇರುವ ಹಿನ್ನೆಲೆ ಜಿಲ್ಲೆಯಾದ್ಯಂತ ಸಾವಿರಾರು ಅರ್ಜಿಗಳು ಬಾಕಿ ಉಳಿದಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ರು. ಹೌದು, ಖಾಸಗಿ ಭೂ ಮಾಪಕರ ಮುಷ್ಕರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುಮಾರು 30 ರಿಂದ 40 ಸಾವಿರ ಅರ್ಜಿಗಳು ವಿಲೇವಾರಿ ಆಗದೆ ಬಾಕಿ ಉಳಿದಿವೆ. ಅದರಲ್ಲೂ ಶಿಡ್ಲಘಟ್ಟ ತಾಲೂಕೊಂದರಲ್ಲಿ ಹದ್ದುಬಸ್ತು, 11 ಈ ನಕ್ಷೆ, ತಾತ್ಕಾಲ್ ಪೋಡಿ ಮುಕ್ತ, ಈಸ್ವತ್ತು ಹಾಗೂ ಭೂ ಪರಿವರ್ತನೆ ಸೇರಿದಂತೆ ಸುಮಾರು 5,000 ಅರ್ಜಿಗಳು ಭೂ ಮಾಪನ ಇಲಾಖೆಯಲ್ಲಿ ಬಾಕಿ ಉಳಿದಿವೆ ಎಂದು ರೈತರು ಆರೋಪಿಸಿದ್ದಾರೆ. ಇವತ್ತು ನಮ್ಮ ರೈತರು 10 ಕರ್ಜಿ ಹಾಕಿದ್ದೀವಿ, 11 SK ಕರ್ಜಿ ಹಾಕಿದ್ದೀವಿ, ತತ್ಕಾಲ್ ಕೋಡಿ ಕರ್ಜಿ ಹಾಕಿದ್ದೀವಿ. ನಮ್ಮ ರೈತರು ಏನು ಅರ್ಜಿಗಳು ಹಾಕಿದ್ರು ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟದ ಎಲ್ರಿಗೂ ಒಂದು ಹಕ್ಕಿದೆ. ಹಾಗಾಗಿ ಅವ್ರ ಹಕ್ಕನ್ನು ಅವ್ರು ಪ್ರತಿಪಾದಿಸ್ತಿದ್ದಾರೆ. ಅದನ್ನು ಮಾನ್ಯ ಕಂದಾಯ ಸಚಿವರು ಇವತ್ತು ಮಾಧ್ಯಮಗಳಲ್ಲಿ ಒಂದು ಹರಿಶ್ಚಂದ್ರ ಬಿಂಬಿಸ್ತಾ ಇದ್ದಾರೆ. ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಅವರ ಕುಟುಂಬ ಅಂದಮೇಲೆ ಅವ್ರ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಅವರು ನೌಕರರು ಅವ್ರನ್ನ ಕರೆದು ಇತ್ಯರ್ಥಪಡಿಸಲಿ. ನಮ್ಮ ಬೇಡಿಕೆ ಒಂದೇ, ಇವತ್ತು ತಾಲೂಕಿನಲ್ಲಿ ಇವತ್ತು ಜಿಲ್ಲಾ ಆಗ್ಬೋದು ಇಷ್ಟು ಸರ್ವೆ ಸಮಸ್ಯೆಗಳಿದ್ದಾವೆ, ಅದನ್ನು ಕೂಡ ಬಗೆಹರಿಸಿ ಅಂತ ನಮ್ಮ ಒತ್ತಾಯ. ಇವತ್ತು 3 ತಿಂಗಳಾಗಿದೆ, 4 ತಿಂಗಳಾಗಿದೆ. ನೀವು ಸರ್ವೆ ಕಂಪ್ಯೂಟರ್ ಸಿಸ್ಟಮಲ್ಲಿ ನೋಡ್ರಿ ಏನಾಗಿದೆ, ವಿಲೇ ಇಟ್ಟಿರಾಗಿದೆ. ಯಾವ ಕಾರಣಕ್ಕೆ ವಿಲೇ ಇಟ್ಟಿದ್ದಾರೆ? ಅವರು ಖಾಸಗಿ ಭೂಮಾಪಕರು ಧರಣಿ ಮಾಡ್ತಾ ಇರೋದು ವಿಲೇ ಇಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಕಾರಣ ಯಾರು? ಸರ್ಕಾರ. ನೀವು ಬಗೆಹರಿಸಿ ಅವ್ರ ಸಮಸ್ಯೆನ, ಅಥವಾ ನಮಗೆ ಪರ್ಯಾಯವಾಗಿ ಬೇರೆ ಸರ್ವೆಗಳು ಕೊಡಿ. ಯಾಕೆ ಇವತ್ತು ನಮ್ಮ ಹತ್ರ ಒಂದು ಸರ್ವೆ 10 ಬಸ್ಸಿಗೆ ಎಷ್ಟು ತೊಗೊಳ್ತೀರಿ ಫೀಸು, ಒಂದು 11 SK ಎಷ್ಟು ತೊಗೊಳ್ತೀರಿ? ನಮ್ಮ ಹತ್ರ ರೈತರ ಇಷ್ಟು ಹಣ ತೊಗೊಂಡು ಯಾಕೆ ನೀವು ಇಲ್ಲೇ ಇಡ್ತೀರಿ? ಇನ್ನೊಂದು ತಿಂಗಳಿಗೆ ಏನಾಗುತ್ತಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಬಿತ್ತನೆ ಆಗಿದೆ. ಸರ್ವೆಗಳು ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಬೆಳೆ ಇದೆ ಅಂತ ಅಡ್ಡ ಬರ್ತಾರೆ. ಅದಕ್ಕೆ ಯಾರು ನಷ್ಟ ಆಗೋದು? ಇವತ್ತು ಅಣ್ಣ ತಮ್ಮಂದ್ರೆ ವ್ಯಾಜ್ಯ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ 10 ಬಸ್ತು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಇವತ್ತು ಒಂದು ಪಾಣಿಯಲ್ಲಿ 8 ಜನ ಇದ್ದರೆ ಅವ್ರು ಸರ್ಕಾರ ಯಾರು ಪರಿಹಾರ ಕೊಡುತ್ತೆ? ಇವತ್ತು ಅವರು ತತ್ಕಾಲ್ ಕೋಡಿ ಕರ್ಜಿ ಹಾಕ್ತಾರೆ, ಅದು ವಿಲೇ ಇದೆ. ಇವತ್ತೊಂದು ಕಡೆ ನಮ್ಮ ಸರ್ಕಾರ ಹೇಳ್ತದೆ ಪೂರ್ತಿ ವರ್ಷ ಖಾತೆ ಮಾಡ್ಕೊಳ್ಳಿ ಅಂತೇಳಿ. ಇವತ್ತೊಂದು ಪಾಂಡ್ಯ 4 ಜನ ಇದ್ದರೆ ಪೂರ್ತಿ ವರ್ಷ ಖಾತೆ ಮಾಡ್ಕೊಂಡು ಸ್ಕೆಚ್ ಬೇಕು ಹೆಂಗೆ? ಹಾಗಾಗಿ ಇವತ್ತು ನಮ್ಮ ಸಮಸ್ಯೆ ಇಷ್ಟೇ. ನಮಗೆ ಇವತ್ತು ರೈತರ ಅರ್ಜಿಗಳೇನಿದೆ ಅದನ್ನು ವಿಲೇವಾರಿ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಕೇಳ್ಕೊಳ್ತೀವಿ. ಇನ್ನು ಮುಂಗಾರು ಆರಂಭವಾಗಿರುವ ಹಿನ್ನೆಲೆ ರೈತರು ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದ್ದು, ಈ ಸಮಯದಲ್ಲಿ ಸರ್ವೆ ಕಾರ್ಯ ನಡೆಯದಿದ್ದರೆ ರೈತರಿಗೆ ಭಾರೀ ಸಮಸ್ಯೆಯಾಗಲಿದೆ. ಆದ್ದರಿಂದ ಈಗಾಗಲೇ ಸಲ್ಲಿಸಿರುವ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡಿ ಜಮೀನುಗಳ ಸರ್ವೆ ಕಾರ್ಯ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ರಾಜಕಾರಣ ಮಾಡ್ತಾ ಇದ್ದಾರೆ, ಅದನ್ನ ಇತ್ಯರ್ಥ ಮಾಡಬೇಕು ಅನ್ನೋದು ಯಾರು ಮುಖ್ಯದಲ್ಲಿ ಬಂದಿಲ್ಲ. ಆದರೆ ಆಗಲಿ, ನಾವು ಅದಕ್ಕೇನು ನಾವು ಇರೋದಿಲ್ಲ. ಈಗ ನಾವು ಕೈಗಾರಿಕೆ ಆಗಬೇಕು, ನಾವು ಧರಣಿ ಬಿಡೋದಿಲ್ಲ. ಅದಿರಲಿ. ಹಾಗಾಗಿ ಈಗ ಈ ಸರ್ವೆ ಇದು ಮಾಡ್ತಾ ಇರೋದು ಇದು ನಮಗೆ ಸೂಕ್ತ ಅಲ್ಲ. ಯಾಕಂತಂದರೆ ಅವ್ರು ಹೋಗಬೇಕು. ಇಲ್ಲ ಇವ್ರ ಹತ್ರವಾಗಲಿ, ಯಾಕಂದ್ರೆ ನಮ್ಮ ಚೀಫ್ ಮಿನಿಸ್ಟರ್ ಹತ್ರವಾಗಲಿ, ಮುಖ್ಯಮಂತ್ರಿ ಹತ್ರವಾಗಲಿ, ಅಲ್ಲಿ ಧರಣಿ ಮಾಡಲಿ. ಇವ್ರು
ಮನೇಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಮನೆ ಕುತ್ಕೊಂಡ್ಬಿಟ್ಟು ಯಾರು ಬರ್ತಾರೆ ಅಲ್ಲಿಗೆ, ಯಾರು ಬಂದಿರ್ತಾರೆ? ಅದರಿಂದ ಈಗ ಸುಮಾರು ನಮ್ಮ ರೈತರಿಗೆ ತೊಂದರೆ ಆಗ್ತಾ ಇದೆ. ರೈತರು ಸುಮಾರು ಈಗ ಸುಮಾರು ಎಷ್ಟು ಅರ್ಜಿಗಳಪ್ಪ? 5,800 ಅರ್ಜಿಗಳು ಇವಾಗ ಇತ್ಯರ್ಥ ಆಗಬೇಕು. ಈಗ ಇವ್ರು ಯಾವಾಗ ಮಾಡ್ತಾರೆ? ಕೂಡಲೇ ಆಗ್ಬೇಕು. ಅದಕ್ಕೆ ಬಂದು ನಮ್ಮ ADL ಸಾಹೇಬರು ನಮ್ಮ ಪುತ್ರ ಕೊಡಲಿ. ADL ಸಾಹೇಬರು ಅವ್ರನ್ನ ಕರೆದು ಅವ್ರನ್ನ ಕೇಳಬೇಕಾಯ್ತು, ಏನಪ್ಪ ಯಾಕೆ ಅಂತ ಹೇಳ್ಬಿಟ್ಟು. ನಾನು ಸುಮಾರು ADL ಸಾಹೇಬರಿಗೆ ಹೇಳಿದ್ದೀನಿ, ಏನಪ್ಪ ಮಾಡಿ ಅವರು ಮನೆ ಕುತ್ಕೊಂಡು ಮಾಡ್ತಾರೆ ಅಂತಂದು. ಅದರಿಂದ ಈಗ ನಮ್ಮ ರೈತರೆಲ್ಲ ಬಂದಿದ್ದಾರೆ, ರೈತರಿಗೆ ಒಳ್ಳೇದಾಗಬೇಕು. ಅದರಿಂದ ಈಗ ಅವರು ಅದು ಇತ್ಯರ್ಥ ಆಗಬೇಕು, ಬಂದು ನಮ್ಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾ 5,000 ಅರ್ಜಿಗಳನ್ನ ಯಾಕೆ ಪೆಂಡಿಂಗ್ ಇಟ್ರು ಒಂದು ತಾಲೂಕಲ್ಲಿ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಇದೆಲ್ಲ ನೋಡಿ. ಇವತ್ತು ನಿಜವಾಗ್ಲೂ ಹೇಳ್ತೀವಿ, ರೈತರು ಇವತ್ತು ತುಂಬಾ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಲೆ ಏರಿಕೆಗಳಾಗ್ತಾ ಇದೆ. ಇವತ್ತು ರೈತರಿಗೆ ಎಲ್ಲ ಒಂದು ಕೂಡ ಎಲ್ಲ ಹೊಣೆಗಳು ರೈತರಿಗೆ ತೊಂದರೆ ಆಗ್ತಾ ಇದೆ. ಆದರೆ ರೈತ ಇದ್ರೆ ಮಾತ್ರ ದೇಶ ಉಳಿಯುತ್ತೆ, ರೈತ ಇಲ್ಲ ಅಂದ್ರೆ ದೇಶ ಉಳಿಯೋದಿಲ್ಲ. ಕೃಷ್ಣ ಬೈರೇಗೌಡ್ರೆ, ದಯವಿಟ್ಟು ಇದನ್ನ ನೀವು ಎಮರ್ಜೆನ್ಸಿ ತಗೊಂಡು ಬೇಗ ಇದನ್ನ ಇತ್ಯರ್ಥ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟಗಳು ಮಾಡ್ತೀವಿ ಅಂತೇಳಿ ನಾವೊಂದು ಮುಖಾಂತರ ಮನವಿ ಮಾಡ್ತಾ ಇದ್ವಿ. ನಾವು ಕೂಡ ಸರ್ಕಾರಕ್ಕೆ ಒಂದು ಮನವಿ ತೋರಿಸ್ತಾ ಇದ್ವಿ. ಥ್ಯಾಂಕ್ ಯು, ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಇನ್ನು ಪ್ರತಿಭಟನೆ ಬಳಿಕ ಪ್ರತಿಭಟನಾಕಾರರು ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಭೂಮಾಪನ ಇಲಾಖೆಯ ಸಮಸ್ಯೆಯನ್ನ ಬಗೆಹರಿಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ರು. ಇನ್ನು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ರೈತರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.